ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೇಷರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 13/6/2026 ಶನಿವಾರ, ತ್ರಯೋದಶಿ ತಿಥಿ, ಚತುರ್ದಶಿ ತಿಥಿ, ಕೃತಿಕಾ ನಕ್ಷತ್ರ ಮತ್ತು ಸುಕರ್ಮಕ ಯೋಗ ಸಂಯೋಜನೆಗೊಂಡಿರುವಂಥ ದಿನ. ಈ ದಿನದಲ್ಲಿ ತ್ರಯೋದಶಿ ಮತ್ತು ಚತುರ್ದಶಿ ತಿಥಿಯ ಮಿಶ್ರ ಪ್ರಭಾವ, ಕೃತಿಕಾ ನಕ್ಷತ್ರದ ಅಗ್ನಿತತ್ವದ ಶಕ್ತಿ ಜೊತೆಗೆ ಸುಕರ್ಮಕ ಯೋಗದ ಕಾರ್ಯಸಿದ್ಧಿಯ ಅನುಗ್ರಹ ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ ಮತ್ತು ಆರೋಗ್ಯದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತಿದೆ. ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನದ ಗ್ರಹಶಕ್ತಿ ನೋಡೋದಾದರೆ, ಮೇಷರಾಶಿ ಅಧಿಪತಿಯಾದಂಥ ಕುಜ ಮತ್ತು ಶನಿವಾರದ ಅಧಿಪತಿಯಾದಂಥ ಶನಿ ಹತ್ರ ಇರೋದರಿಂದ ತಾಳ್ಮೆ ಮತ್ತು ಯಾರ್ದು ಶನಿಯ ತಾಳ್ಮೆ ಮತ್ತು ಮಂಗಳನ ವೇಗ ಪರಸ್ಪರ ವಿರೋಧ ಸ್ವಭಾವವನ್ನು ತೋರಿಸಬಹುದು. ಇಲ್ಲಿ ಕುಜ ಮತ್ತು ಶನಿ ಗ್ರಹಗಳು ಶತ್ರುಗ್ರಹಗಳು ಅಂತ ಹೇಳ್ತೇವೆ. ಹಾಗಾದರೆ ಕುಜನ ಶಕ್ತಿ ಮತ್ತು ಶನಿಯ ಶಕ್ತಿ ವಿರೋಧ ಸ್ವಭಾವವನ್ನು ತೋರಿಸ್ತದೆ, ಪರಸ್ಪರ ವಿರೋಧ ಸ್ವಭಾವವನ್ನು ತೋರಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಎನ್ನುವಂಥದ್ದನ್ನು ಈ ಒಂದು ಭವಿಷ್ಯದಲ್ಲಿ ನೋಡ್ತಾ ಸಾಗೋಣ. ಇಲ್ಲಿ ಧೈರ್ಯದಿಂದ ಕೆಲಸ ಪೂರ್ಣಗೊಳಿಸುವಂಥ ಶಕ್ತಿ ಬರ್ತದೆ. ಸ್ಪರ್ಧಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ನೆಗ್ಲೆಕ್ಟ್ ಮಾಡಿದಂಥ ಕೆಲಸ ಮತ್ತು ಚಾಲನೆಯನ್ನು ಪಡೆದುಕೊಳ್ಬಹುದು. ನೋಡಿ, ಸ್ಪರ್ಧಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಲಭ್ಯ ಅಂದರೆ ನಿಮ್ಮ ಮಾಡೋಂಥ ಕರ್ತವ್ಯಗಳಲ್ಲಿ ಸ್ಪರ್ಧೆ ಇರ್ತದೆ, ಕಾಂಪಿಟೇಷನ್ ಇರ್ತದೆ. ಧೈರ್ಯದಿಂದ ಕೆಲಸವನ್ನು ಪೂರ್ಣಗೊಳಿಸ್ತೀರಿ. ನೆಗ್ಲೆಕ್ಟ್ ಮಾಡಿದಂಥ ಕೆಲಸಗಳನ್ನು ಮತ್ತೆ ಪಡಿತೀರಿ. ಇಲ್ಲಿ ಶನಿ ಮತ್ತು ಕುಜನ ಪ್ರಭಾವ ಯಾವ ರೀತಿ ಆಗ್ತದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಕೋಪ ಮತ್ತು ಆತುರದ ಸಮಸ್ಯೆ ತರಬಹುದು. ಕೃತಿಕಾ ನಕ್ಷತ್ರದ ಪ್ರಭಾವದಿಂದಾಗಿ ಮಾತಿನಲ್ಲಿ ತೀವ್ರತೆ ಹೆಚ್ಚಾಗ್ತದೆ. ಮುಖ್ಯವಾದಂಥ ಸೂಚನೆ, ಇಲ್ಲಿ ಕೋಪಕ್ಕಿಂತ ನಿಯಂತ್ರಣ ಅತಿ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಬೇಕು. ತ್ರಯೋದಶಿ ತಿಥಿ ಮತ್ತು ಚತುರ್ದಶಿ ತಿಥಿಯ ಪ್ರಭಾವ ಇರೋದ್ರಿಂದ ಹಳೆಯ ಕೆಲಸ ಮುಗಿಸಲು ಸಹಕಾರಿಯಾಗಿರ್ತದೆ. ಋಣ ಮತ್ತು ಅಡೆತಡೆ ನಿವಾರಣೆಗೆ ಅನುಕೂಲವಾಗ್ತದೆ. ಶಿವನ ಆರಾಧನೆಗೆ ಅತ್ಯುತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಅಪೂರ್ಣ ಕೆಲಸ ಪೂರ್ಣಗೊಳ್ಳಬಹುದು. ಮನಸ್ಸಿನ ಗೊಂದಲ ಕಡಿಮೆಯಾಗಬಹುದು. ಶತ್ರುಬಾಧೆ ಕಡಿಮೆ ಆಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಕೃತಿಕಾ ನಕ್ಷತ್ರದ ಪ್ರಭಾವ ಇರೋದರಿಂದ ನಾಯಕತ್ವ, ಧೈರ್ಯ ಮತ್ತು ನಿರ್ಧಾರದ ಸಾಮರ್ಥ್ಯ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬೋದು. ನೀವು ಮಾಡುವಂಥ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಆದರೆ ಕಠಿಣವಾದಂಥ ಮಾತು ಬೇಡ. ದಂಪತಿಗಳಲ್ಲಿ ವಾದ ವಿವಾದಗಳು ಬರದಲೇ ಇರೋ ಹಾಗೆ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು. ಸುಕರ್ಮಕ ಯೋಗದ ಪ್ರಭಾವ ಇರೋದರಿಂದ ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಪರಿಶ್ರಮಕ್ಕೆ ಫಲ ಲಭ್ಯವಾಗ್ತದೆ. ಗೌರವ ಹೆಚ್ಚಳವಾಗ್ತದೆ ಅನ್ನುವಂಥದ್ದು. ನಿಮಗೆ ಸಮಾಜದಲ್ಲಿ ಹೆಸರು ಹೆಚ್ಚಾಗ್ತದೆ. ಹಿರಿಯರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಯೂಟ್ಯೂಬಲ್ಲಿ ಕೆಲಸ ಮಾಡುವಂಥವ್ರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಮಾಡುವಂಥವ್ರಿಗೆ ಉತ್ತಮ ಫಲ ಲಭಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೋದು. ಮೇಷರಾಶಿಯ ಉದ್ಯೋಗಸ್ಥರಿಗೆ ಇಂದು ಸಾಧನೆಯ ದಿನ. ಉದ್ಯೋಗದಲ್ಲಿ ಪೆಂಡಿಂಗ್ ಇರುವಂಥ ಎಲ್ಲ ಕೆಲಸಗಳನ್ನು ಕಂಪ್ಲೀಷನ್ ಮಾಡ್ತೀರಾ. ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ತೀರಾ. ಉದ್ಯೋಗದಲ್ಲಿ ನಿಮ್ಮನ್ನು ಗುರುತಿಸೋ ಹಾಗೆ ಕಾರ್ಯವನ್ನು ಮಾಡ್ತೀರಾ. ಈ ದಿನ ಬರುವಂಥ ಕೋಪವನ್ನು ನೀವು ನಿಯಂತ್ರಿಸಿಕೊಳ್ಳಲೇಬೇಕು. ಆಫೀಸ್ನಲ್ಲಿ ಯಾರ ಮೇಲೂ ಕೋಪವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ವಾದ ವಾಗ್ವಾದಗಳಂಥದ್ದು ಬೇಡವೇ ಬೇಡ. ತಾಳ್ಮೆಯಿಂದ ಇರಿ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದು ನೋಡೋಣ. ಸ್ಪೀಕರ್ಗಳಿಗೆ, ಶಿಕ್ಷಕರುಗಳಿಗೆ, ಜ್ಯೋತಿಷಿಗಳಿಗೆ, ಆನ್ಲೈನ್ ಕ್ಲಾಸ್ ಮಾಡುವಂಥವ್ರಿಗೆ ಉತ್ತಮ ಸ್ಪಂದನೆ ಎನ್ನುವಂಥದ್ದು ಸಿಗ್ತದೆ. ಫಾಲೋವರ್ಸ್ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಪರ್ಫಾರ್ಮೆನ್ಸು ಉತ್ತಮವಾಗಿರ್ತದೆ. ಪ್ರಮೋಷನ್ ಬರುವಂಥ ಸಾಧ್ಯತೆ ಇರ್ತದೆ ಅಥವಾ ಅದ್ರ ಬಗ್ಗೆ ಚರ್ಚೆಗಳೆಲ್ಲ ನಡೀತದೆ. ಸರ್ಕಾರಿ ಉದ್ಯೋಗದಲ್ಲಿ ಅಧಿಕಾರಿಗಳ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ಶ್ರಮಕ್ಕೆ ಉತ್ತಮ ಫಲ ಸಿಗೋ ಸಾಧ್ಯತೆ ಇರ್ತದೆ. ಹೊಸ ಆದಾಯದ ನಿರೀಕ್ಷೆಯನ್ನು ಕಾಣೋದಕ್ಕೆ ಸಾಧ್ಯವಾಗ್ತದೆ. ಆದಾಯಕ್ಕೋಸ್ಕರ ಸಣ್ಣ ಸಣ್ಣ ಕಾರ್ಯಗಳನ್ನು ನೀವು ಕೈಗೆತ್ತಿಕೊಳ್ಳುವಂಥ ಅವಕಾಶಗಳು ಉಂಟು. ಹಳೆಯ ಹಣದ ಮಾರ್ಗದ ಸೂಚನೆ ನಿಮಗಿಲ್ಲಿ ಕಾಣಿಸ್ತದೆ.
ಖರ್ಚು ಮಾಡಬೇಕಾದ್ರೆ ಸಡನ್ನಾಗಿ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ. ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಜಾಗ್ರತೆಯಿಂದ ಮಾಡಿ. ಕುಟುಂಬದಲ್ಲಿ ಸಹಕಾರವನ್ನು ಪಡಿತೀರಾ, ನೀವು ಬೇರೆಯವರಿಗೆ ಸಹಕಾರವನ್ನು ಕೊಡ್ತೀರಾ. ಕೋಪವನ್ನು ತಡೆಯೋದ್ರಿಂದ ಅನಿರೀಕ್ಷಿತವಾಗಿ ಉಂಟಾಗಬಹುದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ತಡೆಯಬಹುದು. ದಂಪತಿಗಳಲ್ಲಿ ಮಾತಿನ ಕ್ಲಾಶ್ ಆಗೋದನ್ನು ತಪ್ಪಿಸಬಹುದು. ಆರೋಗ್ಯದ ಅಂತ ನೋಡಿದ್ರೆ ತಲೆನೋವು, ದೇಹದಲ್ಲಿ ಉಷ್ಣತೆ, ರಕ್ತದೊತ್ತಡ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರ್ತದೆ. ಜಾಗ್ರತೆ ಇರಲಿ. ಮಾತಿನಲ್ಲಿ ತಾಳ್ಮೆ ಇರಲಿ. ಪರಿಹಾರಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ನಿಯಂತ್ರಣದಿಂದ ನಡೆದುಕೊಂಡರೆ ಪರಿಶ್ರಮಕ್ಕೆ ಯಶಸ್ಸು ಲಭ್ಯವಾಗ್ತದೆ. ಗೌರವ ಮತ್ತು ಲಾಭ ತರುವ ದಿನ ಉತ್ತಮವಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಈ ದಿನ ಭವಿಷ್ಯವನ್ನು ನೋಡೋದಕ್ಕೋಸ್ಕರ ತಮ್ಮೆಲ್ಲರಿಗೆ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.